ಪ್ರವೇಶಿಸುವುದು ಅಸಾಧ್ಯವಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಜಾಸ್ತಿ ಬಂದು ಮಲ್ಲಿಗೆಪುರ ಗೋಮಾಳೆಲ್ಲ ಮುಳುಗೋಗೈತಂತೆ. ಆ ಊರಿನ ಜನರನ್ನೆಲ್ಲ ರಾಮಚಂದ್ರಪ್ಪ ಕಾಪಾಡಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಾನಂತೆ. ನನಗ್ ಗೊತ್ತು. ನಾನು ಅದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಅರ್ಚಕರೇ. ಇಳಿರಿ ಹನುಮ, ಮಕ್ಕಳೆಲ್ಲ ಹುಷಾರ ಎಲ್ಲ ಇಳಿರಿ. ನಿಂತ್ಕೊಳ್ರ, ಏನು ದನ ನುಗ್ದಂಗ್ ಒಳಗ್ ನುಗ್ತಿದ್ದೀರಾ? ಈ ದೇವಸ್ಥಾನನ ನಮ್ ತಾತ ಕಟ್ಸಿತ್ತು. ನಿನ್ನಂತ ಅಬ್ಬೆ ಪಾರಿಗಳು ಒಳಗ್ ನುಗ್ಗಿ ಅಪವಿತ್ರ ಮಾಡೋದಕ್ಕಲ್ಲ. ದೇವರಿರೋದು ಗುಡಿಲಲ್ಲ, ಜನಗಳ ಹೃದಯದಲ್ಲಿ. ಭಕ್ತರು ಒಳಗೆ ಬರೋದ್ರಿಂದ ಗುಡಿ ಅಪವಿತ್ರವಾಗುತ್ತೆ ಅನ್ನೋದಾದ್ರೆ ದೇವರಿಗೆ ಕಳಂಕ ತರೋ ವಿಷಯ. ಮಾತು ಬೆಳೆಸಿ ಪ್ರಯೋಜನ ಇಲ್ಲ. ಮರ್ಯಾದೆಯಾಗಿ ವಾಪಸ್ ಹೊಟ್ಟೋಗಿ. ಬಂದಿರೋದು ವಾಪಸ್ ಹೋಗೋದಿಕ್ಕಲ್ಲ. ಹೋಗದೆ ಇದ್ರೆ ನಿಮ್ಮ ತಲೆನ ಭಗವಂತನಿಗೆ ಬಲಿ ಕೊಡಬೇಕಾಗತ್ತೆ. ನೀಲಕಂಠ, ಸುತ್ತಮುತ್ತ 10 ಹಳ್ಳಿಲು ಸಣ್ಣ ಸಣ್ಣ ಹುಡುಗರಿಂದ ದೊಡ್ಡ ದೊಡ್ಡ ಮುದುಕರವರೆಗೂ ಕೇಳು ಹೇಳ್ತಾರೆ ಈ ರಾಮಚಂದ್ರ ಯಾರು, ಅವನ ಸಿದ್ಧಾಂತ ಏನು ಅಂತ. ಕೇಳೋ ಇಲ್ಲಿ, 10 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ. ಪ್ರಾಣದ ಮೇಲೆ ಆಸೆ ಇದ್ರೆ ಜಾಗ ಬಿಟ್ಟು ನಿಂತ್ಕೋ. ನಾವೇನು ಜಾಕೆಟ್ ಲಂಗ ಹಾಕೊಂಡು ಕೈಗೆ ಬಳೆ ತೊಟ್ಕೊಂಡಿಲ್ಲ. ಅವ್ರನ್ನ ಕತ್ತರಿಸಿ ಹಾಕ್ರೋ. ಮರ್ಯಾದೆಯಾಗಿ ನಮ್ಗೆ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಲೆನ್ ತೆಗೆದು ಹೊಸಲ ಮೇಲಿಟ್ಟು ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಹಾಳಾಗೋಗ್ಲಿ, ಬಿಟ್ಬಿಟ್ರು. ಎಲ್ಲ ಒಳಗ್ ಬನ್ನಿ. ಈ ಹುಡುಗನ ಕಡೆಯವ್ರು ಯಾರು? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಸರಿ ಬಾ, ನಾನು ಬಾ ಹೇಳು.